ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಬುಧವಾರ. ಸೊ ಬೆಳಗ್ಗೆ ಫಲೋಡಾಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಫಲೋಡಾ ಮಾಡ್ತಿದ್ವಿ. ನೆನೆ ತಂದಿರಿ ಅಂತ ಹಾಲು ಬೇರೆ ಇತ್ತು. ಸೊ ಸಮ್ಮರ್ ಆಗಿರೋದ್ರಿಂದ ಹಾಲು ಬೇಗ ಹಾಳಾಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಇದು ತಂದಿದ್ವಿ. ಸೊ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಏನೂ ಇಲ್ಲ, ಹಾಲು ಹಾಕಿ ಕುದಿಸಿ ಅದಕ್ಕೊಂದು 2 ಸ್ಪೂನ್ ಸಕ್ಕರೆ ಹಾಕಿ ಈ ಫಲೋಡಾ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಮೇಲೆ ಬೇಕಾದ್ರೆ ನೀವು ಐಸ್ ಕ್ರೀಮ್ ಹಾಕ್ಕೊಂಡು ಇಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ಬೋದು. ಹಾಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ಬೆಳಗ್ಗೆ ಮಾಡಿಟ್ಟು ಒಂದು ಸ್ವಲ್ಪ ಆರಿದ್ಮೇಲೆ ಫ್ರೀಸರಲ್ಲಿ ಇಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಆಮೇಲೆ ಅವ್ರಿಗೆ ನಾಷ್ಟಕ್ಕೆ ಬಂದುಬಿಟ್ಟು ಬದನೆಕಾಯಿ ಗೊಜ್ಜಿತ್ತಲ್ಲ ಅದೇ ಹಾಕ್ಕೊಟ್ಟೆ. ಬಸ್ಸಾರು ಮಾಡಿದೆ ಫ್ರೆಂಡ್ಸ್. ಬಸ್ಸಾರು ತುಂಬ ಲೇಟ್ ಆಗುತ್ತಲ್ವ, ಸೊ ಅದಕ್ಕೆ ನೆನ್ನೆ ನೈಟ್ ಬಂದು ಬದನೆಕಾಯಿ ಗೊಜ್ಜು ಮಾಡಿದ್ವಲ್ಲ ಅದು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅದನ್ನು ಹಾಕ್ಕೊಟ್ಟೆ. ಅವರು ನಾಷ್ಟ ಮಾಡಿಕೊಂಡು ಕೆಲಸ. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಏನು ಕಾಟ ಕೊಡ್ತಾ ಇದೆ ಅಂದರೆ ಇದು 5ನೇ ಸತಿ ಬರ್ತಾ ಇರೋದು ಫ್ರೆಂಡ್ಸ್. ಓಡಿಸ್ತಾ ಇದ್ದೀವಿ, ಬರ್ತಾನೆ ಇದೆ. ಬೈಲಿ, ನಾನು ಮನೆ ಕ್ಲೀನ್ ಮಾಡೋದ ಇದ್ರ ಹತ್ರ ಹೇಗದ ಒಂದು ಗೊತ್ತಾಗ್ತಿಲ್ಲ ನನಗೆ. ನಡಿ ಈಚೆ. ಹೇಯ್ ಹಿಂಗೆ ಜಂಪ್ ಮಾಡ್ಕೊಂಡೆ ಬರ್ತಾ ಇದೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ನಾಳೆನೇ ಹಬ್ಬ ಇರೋದು. ಸೊ ಅದಕ್ಕೆ ಇವತ್ತು ಇನ್ನೊಂದ್ಸತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಬೆಡ್ ಮೇಲೆ ದಿವಾನ ಮೇಲೆ ಇರೋದೆಲ್ಲ ಒಗೆಯೋದಕ್ಕೆ ಹಾಕಿದ್ದೀನಿ. ಸೊ ಅದೆಲ್ಲ ಆಗಿದ ತಕ್ಷಣ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನೂ ಏನೂ ಮಾಡ್ತಾಯಿಲ್ಲ, ಯಾಕಂದರೆ ನಮ್ಮ ಮನೆಯವ್ರು ಈಗ ತಾನೇ ಅವ್ರು ಕೆಲಸಕ್ಕೆ ಹೋದರು. ಸೊ ಅದಕ್ಕೆ ಅವ್ರು ಹೋಗಿದ ತಕ್ಷಣ ನಾನೇನು ಮಾಡೋಕ್ಕೆ ಹೋಗೋಲ್ಲ. ಒಂದು ಅರ್ಧ ವಾರ ಹಾಗೆ ಬಿಟ್ಟು ಆಮೇಲೆ ಮಾಡ್ತೀನಿ. ಸೊ ಅದಕ್ಕೆ ಹೆಂಗೂ ಬಟ್ಟೆಗಳು ಹಾಕಿದ್ದೀನಲ್ಲ ಅದಾದರೂ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಅದನ್ನು ನೋಡ್ತಾ ಇದ್ದೆ. ನನ್ನ ಫ್ರೆಂಡ್ ಬೇರೆ ಕಾಲ್ ಮಾಡ್ತಾರೆ. ಸೊ ಹೊರಗಡೆ ಬೇರೆ ಹೋಗಬೇಕು. ಸೊ ಬನ್ನಿ ಬೇಗ ಕೆಲಸ ಮುಗಿಸಿ ಅಲ್ಲಿ ಹೋಗಿ ಏನಕ್ಕೆ ಹೋಗ್ತಾಯಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ನೋಡ್ತಾ ಇರಿ. ಸೊ ಅದೆಲ್ಲ ಮುಗಿಸ್ಕೊಂಬಂದು ಮತ್ತೆ ಸಂಜೆ ಹಂಗೆ ದೇವ್ರ ಸಾಮಾನೆಲ್ಲ ತೊಳಿಬೇಕು. ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಸೊ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ನಾಳೆ ಬಂದು ಅಮಾವಾಸ್ಯೆ ಯುಗಾದಿ ಆಗಿರೋದ್ರಿಂದ 6:52ವರೆಗೂ ಪೂಜೆ ಮಾಡಬಾರ್ದಂತೆ. ನಾನು ಹಬ್ಬಗಳ ಟೈಮಲ್ಲೆಲ್ಲ ಬೆಳಗ್ಗೆ ಪೂಜೆ ಮಾಡಿಬಿಡ್ತಾಯಿದ್ದೆ. ಸೊ ಆದರೆ ನಾಳೆ ಮಾಡೋಂಗಿಲ್ಲ. ಸೊ 7 ಗಂಟೆ ಮೇಲೆ ಅಂದರೆ 6:52 ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು. 9:17 ಒಳಗಡೆ ಅಂತ ಹೇಳಿದ್ದಾರೆ. ಸೊ ಆ ಟೈಮಲ್ಲೇ ಪೂಜೆ ಮಾಡ್ಕೊಳ್ತೀನಿ. ಸೊ ನಾವು ಅಂದ್ಕೊಂಡಿದ್ವಿ ಬೇಗನೆ ಪೂಜೆ ಮಾಡಿಬಿಟ್ಟು ಒಂದು 8 ಗಂಟೆ ಹಂಗೆ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡು, ಬಟ್ ಇಲ್ಲ, ಲೇಟಾಗಿ ಮಾಡಬೇಕಲ್ಲ. ಸೊ ಅದಕ್ಕೆ ಒಂದು 9 ಗಂಟೆ ಹಂಗೆ ಬೇಡ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಫಸ್ಟು ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಸಿಗ್ತಾನೆ ಎಲ್ಲ ಕೆಲಸ ಮುಗಿಸಿ ಈಗ ಹೊರಡ್ತಾ ಇದ್ದೀನಿ. ಈಗ ಟೈಮ್ ಬಂದು 12:15 ಆಗಿದೆ. ಸೊ ಹೇಳಿದ್ನಲ್ಲ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ಅಂತ. ಅದು ಬಟ್ಟೆಗಳು ಸ್ಟಿಚ್ ಮಾಡೋದಕ್ಕಾಗಿದೆ. ಸೊ ಅದನ್ನು ತೊಗೊಬರ್ಬೇಕು. ನನ್ನ ಫ್ರೆಂಡು ಬರ್ತಾಯಿದ್ದಾರೆ. ಸೊ ಬನ್ನಿ ಹೋಗೋಣ. ನೋಡೋಣ, ಅಲ್ಲಿ ಹೋಗಿ ಬಟ್ಟೆ ತೊಗೊಂಡು ಆಮೇಲೆ ಅವ್ರ ಮನೆಗೆ ಹೋಗ್ತೀನಾ ಇಲ್ಲ ಇಲ್ಲಿಗೆ ಬರ್ತೀನಾ ನೋಡಬೇಕು ಏನಂತ. ಅವರು ಬಾ ಮನೆಗೆ ಹೋಗೋಣ ಅಂತಿದ್ದಾರೆ. ಸೊ ಮನೇಲಿ ಕೆಲಸ ಇನ್ನೂ ಜಾಸ್ತಿ ಇದೆ, ನಾಳೆನೇ ಹಬ್ಬ ಅಲ್ವಾ. ಸೊ ಅದಕ್ಕೋಸ್ಕರ ಮತ್ತು ಊರಿಗೆ ಬೇರೆ ಹೋಗಬೇಕು, ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು, ಇನ್ನೂ ತುಂಬ ಕೆಲಸ ಇದೆ. ಸೊ ಬನ್ನಿ ಬೇಗ ಹೋಗಿ ಬಟ್ಟೆ ಇಸ್ಕೊಂಬರೋಣ. ಆಲ್ರೆಡಿ 12:15 ಆಗಿದೆ. ನೋಡೋಣ. ಈಗ ಇಲ್ಲಿ ಬಂದ್ವಿ ನಾನು ನನ್ನ ಫ್ರೆಂಡು, ಆದರೆ ಅವ್ರು ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಸೊ ಎಷ್ಟೊತ್ತಿಗೆ ಬರ್ತಾರಂತೆ ನೋಡೋಣ. ಈಗ ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ. ಅವ್ರು ಬಂದಮೇಲೆ ಕಾಲ್ ಮಾಡಿಕೊಂಡು ಅಲ್ಲಿಂದ ಆಮೇಲೆ ಬಂದರೆ ಆಗುತ್ತೆ. ಸೊ ಬನ್ನಿ ಈಗ ಅವ್ರ ಮನೆಗೆ ಹೋಗೋಣ. ಈಗ ಬಟ್ಟೆ ಇಸ್ಕೊಂಡು ಈಗ ಮನಿ ಪ್ಲ್ಯಾಂಟ್ ಇಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ನೋಡೋಣ ನನ್ನ ಫ್ರೆಂಡ್ ಯಾವ್ದು ಇಸ್ಕೊಳ್ತಾರೆ. ನನಗೆ ಹೂವುಗಳ ಗಿಡ ಯಾವುದಾದ್ರೂ ಇಸ್ಕೋಬೇಕು ಅಂತ ಆಸೆ. ಮನಿ ಪ್ಲ್ಯಾಂಟು ಬೇಕು. ಸೊ ನೋಡೋಣ, ನೋಡ್ತಾ ಇದ್ದೀವಿ ಯಾವ್ದು ಇಸ್ಕೊಳ್ಳೋದು ಅಂತ. ನನ್ನ ಫ್ರೆಂಡ್ ಏನೋ ಮನಿ ಪ್ಲ್ಯಾಂಟ್ ಅಂತ ಇದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ನೋಡಿ, ಹೂವುಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಮನೆ ಮುಂದೆ ಜಾಗ ಇದೆ, ನನಗೆ ಗಿಡಗಳು ಬೆಳೆಸ್ಬೇಕಂದ್ರೆ ತುಂಬ ಆಸೆ. ಬಟ್ ಅಲ್ಲಿ ಯಾವುದು ಬರೋಲ್ಲ ಫ್ರೆಂಡ್ಸ್. ಇಲಿಗಳದ್ದು ಕಾಟ ಸ್ವಲ್ಪ, ಅದಕ್ಕೋಸ್ಕರ ಗಿಡಗಳು ಯಾವುದೂ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಏನಾದರೂ ಇದ್ದಿದ್ರೆ ಈ ಥರ ಬೆಳೆಸ್ತಾ ಇದೆ ಫ್ರೆಂಡ್ಸ್. ಒಂದೊಂದು ಲೈನ್ ಈ ಥರ ಹೂವುಗಳದೆಲ್ಲ. ನನ್ನ ಪುಣ್ಯಕ್ಕೆ ಕರ್ಬೇವು ಗಿಡ ಬರ್ತಾ ಇರೋದೇ ಮೇಲು. ನೋಡಿ ಎಷ್ಟು ಚೆನ್ನಾಗಿದೆ ಮನಿ ಪ್ಲ್ಯಾಂಟ್. ನನಗೆ ಗೊತ್ತಿರೋ ಅಂಥದ್ದು ಲಕ್ಕಿ ಪ್ಲ್ಯಾಂಟ್ ಮನೇಲಿ ಇಡಬೇಕಾಗಿರೋದು. ಒಂದು ಬಂದು ಮನಿ ಪ್ಲ್ಯಾಂಟು, ಹಾಗೆ ಇನ್ನೊಂದು ಬಂದು ಇಲ್ಲಿದೆ ಅಲ್ವಾ ಇದನ್ನೇನೋ ಹೇಳ್ತಾರೆ ಫ್ರೆಂಡ್ಸ್, ನನಗೆ ಹೆಸರು ಬ್ಯಾಲಿದೆ ಬರ್ತಾಯಿಲ್ಲ. ಇದು ಏನೋ ಹೇಳ್ತಾರೆ ಇದೊಂದು. ಹಾಗೆ ಇಲ್ಲಿ ವೈಟ್ ಇದು ಹೂವು ಬಿಟ್ಟಿದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕೂಡ ಲಕ್ಕಿ ಪ್ಲ್ಯಾಂಟ್. ಇದು ಲಿಲಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಸೊ ಅದು ಇರ್ತಾರೆ. ಒಂದು 5 ಥರ ಇದೆ ಫ್ರೆಂಡ್ಸ್ ಲಕ್ಕಿ ಪ್ಲ್ಯಾಂಟ್ ಅಂತ. ನನ್ನ ಕಣ್ಣಿಗೆ ಇಲ್ಲಿ ಯಾವ್ದು ಕಾಣಿಸ್ತಾ ಇದೆಯೋ ಅಷ್ಟನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಆಮೇಲೆ ಅದು ಬಿಟ್ಟರೆ ಯಾವುದೊಂದು ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿ ಮಲ್ಲಿಗೆ ಹೂವದ್ದು ಗಿಡ. ಹಾಂ ಫ್ರೆಂಡ್ಸ್, ನಾನು ಇನ್ನೊಂದು ವಿಷಯ ಏನು ಹೇಳ್ತಾ ಇದ್ದೆ ನಿಮಗೆ. ಮೊನ್ನೆ ಎಲ್ಲ ನಾನು ಹೇಳ್ತಾ ಇದ್ದೆ. ಸೊ ಎಲೆಗಳು ಸಿಗ್ತಾ ಇಲ್ಲ ಕಲಶಕ್ಕೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೆ. ಇಲ್ಲಿ ನೋಡಿ ಶಾಕಿಂಗ್ ವಿಷಯ ನನಗೆ.
ಎಲೆದು ಕೂಡ ವಿಲೇಜ್ ಎಲೆದು ಕೂಡ ಪಾಟ್ ಇಟ್ಟಿದ್ದಾರೆ. ಸೊ 100 ರೂಪಾಯಿ ಹೇಳ್ತಾ ಇದ್ದಾರೆ. ಬಟ್ ನಮಗೆ 100 ರೂಪಾಯಿ ಜಾಸ್ತಿ ಆಯಿತು ಅಂತ ಚಿಕ್ಕದು ಪಾಟು 100 ರೂಪಾಯಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಇದನ್ನು ಎತ್ಕೊಂಡಿದ್ದೇನೆ ನಾನು. ಸೊ 100 ರೂಪಾಯಿ ವೇಸ್ಟ್ ಅಂತ ಅನಿಸುತ್ತೆ. 2 ತೊಗೊಂಡ್ರೆ ಕಮ್ಮಿ ಮಾಡು ಅಂದರೆ ಅವ್ರೇನು ಹೇಳ್ತಾ ಇಲ್ಲ. ಏನು ಮಾಡ್ತಾರೆ ಅಂತ, ಇಲ್ಲ ಬೇರೆ ಕಡೆ ಹೋಗ್ತಾರೋ ಏನು ಕಥೆನೂ ಗೊತ್ತಿಲ್ಲ. ಫೈನಲಿ 4 ತೊಗೊಂಡಿದ್ದೀವಿ. ಥ್ಯಾಂಕ್ಸ್ ದೀದಿ. ಸೊ ಫ್ರೆಂಡ್ಸ್ ಪರವಾಗಿಲ್ಲ, 4ಕ್ಕೆ 200 ರೂಪಾಯಿ ತೊಗೊಂಡಿದ್ದಾರೆ. ಅಂದರೆ ನನಗೆ 100 ರೂಪಾಯಿ, ಅವರು 100 ರೂಪಾಯಿ 2 ಗಿಡ ಕೊಟ್ಟಿದ್ದಾರೆ ಫ್ರೆಂಡ್ಸ್, ವಿತ್ ಪಾಟ್ ಎಲ್ಲ. ಪರವಾಗಿಲ್ಲ ಅಂತ ಅನ್ನಿಸ್ತು ನಮಗೆ. ನೋಡಿ ಅದೆರಡು ತೊಗೊಂಡಿದ್ದೀವಿ. ಹಾಗೆ ಇದೆರಡು ಲಕ್ಕಿ ಪ್ಲ್ಯಾಂಟ್ಸೇ. ಸೊ ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಸೊ ಗೊಬ್ಬರ ದೀದಿ, ಗೊಬ್ಬರ ಹೇ ಕ್ಯಾ ಉದಾರೆ ಇದೆ ಅಂತಂದರು ಅಲ್ಲಿ. ನೋಡೋಣ ಫ್ರೆಂಡ್ಸ್ ಇದೆಯೋ ಇಲ್ವೋ. ಗೊಬ್ಬರ ಇದ್ದರೆ ತೊಗೊಂಡೋಗಿ ಒಂದು ಸ್ವಲ್ಪ ಕರಿಬೇವು ಗಿಡಕ್ಕೆ, ಮಾವಿನ ಗಿಡಕ್ಕೆ ಹಾಕ್ತೀನಿ. ಅದು ಸ್ವಲ್ಪ ಬೇಗ ಬರಲಿ. ಇಲ್ಲೂ ಇದೆ. ಇಲ್ಲಿ ಫ್ರೆಂಡ್ಸ್ ಬ್ಯಾಂಬುದು ಇದೊಂದು ಲಕ್ಕಿ ಪ್ಲ್ಯಾಂಟ್ ಅಲ್ಲಿ ಕಾಣಿಸ್ತಾ ಇದೀವ. ಬ್ಯಾಂಬುದು ಇದೆಯಲ್ವಾ, ಸೊ ಅದು ಕೂಡ ಲಕ್ಕಿದು ಅಂತಾರೆ. ಪಾಪ ನನ್ನ ಫ್ರೆಂಡು ಬಾರ್ಗಿಂಗ್ ಮಾಡಿದ್ದಕ್ಕೆ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿತ್ತು. ಇದು ಕೂಡ ಅಷ್ಟೇ ಫ್ರೆಂಡ್ಸ್, ಎಲ್ಲ ಲಕ್ಕಿ ಪ್ಲ್ಯಾಂಟ್ ಅಂತ ಅಂತಾರೆ. ನೋಡೋಣ, ನಾನು ತೊಗೊಂಡು ಹೋಗ್ತಾಯಿದ್ದೀನಿ. ಮುಂಚೆ ಬೆಳೆಸಿದ್ವಿ ಫ್ರೆಂಡ್ಸ್ ನಾವು. ಹ್ಞೂ ಬೇಜಾರ ಹೋಗಿದೆ ಅವಳಿಗೆ ಪಾಪ. ಅಲ್ಲ ಅವಳಿಗೆ ಗೊತ್ತೇ ಆಗ್ತದೆ. ಸೊ ಫ್ರೆಂಡ್ಸ್ ಈಗ ಅಂಗಡಿಗೆ ಬಂದಿದ್ದೆ ಬ್ರಷು ಮತ್ತು ಶಾಂಪು ತೊಗೊಳಕ್ಕಾಗಿ ಎಲೆ ತೊಗೊಂಡಿದ್ದೀನಿ. ಅಲ್ಲಿ ಬನ್ನಿ ಹೊರಡೋಣ ಫ್ರೆಂಡ್ಸ್. ಎಳೆ ಮತ್ತು ಬಾಳೆಹಣ್ಣು ಫ್ರೆಂಡ್ಸ್ ಸಿಗ್ತಾನೆ. ಮನೆಗೆ ಬಂದೆ. ಬರ್ತಾ ಹಾಗೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಮತ್ತು ಕಲಶಕ್ಕೆ ಎಲೆ, ಬಾಳೆಹಣ್ಣು, ಇದು ಪೇಸ್ಟು, ಶಾಂಪು ಬೇಕಿತ್ತು ಮನೆಗೆ. ಹಾಗೆ ಇದು ನನ್ನ ಬಟ್ಟೆಗಳು. ಇದಿಷ್ಟು ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಸಾಯಂಕಾಲಕ್ಕೆ ಎಲ್ಲೂ ಹೊರಗೆ ಹೋಗೋಂಗಿಲ್ಲ. ಸೊ ಒಂದು ತಲೆನೋವು ತಪ್ಪಿತು ಫ್ರೆಂಡ್ಸ್. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಫ್ರೆಂಡ್ಸ್ ಫೈನಲಿ ದೇವ್ರ ಮನೆ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗಲೇ ದೀಪಕ್ಕೆ ತುಪ್ಪ ಎಲ್ಲ ಹಾಕಿಕೊಂಡ್ಬಿಟ್ಟಿದ್ದೀನಿ. ಸೊ ನಾಳೆ ಬೆಳಗ್ಗೆಗೆ ಆರಾಮಾಗುತ್ತೆ ಅಂದ್ಕೊಂಡು ಸೊ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ಬೇಕು. ಬನ್ನಿ ಅದನ್ನು ಮುಗಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು, ಆದರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಸಿಕ್ಕಾಪಟ್ಟೆ ನನಗೆ ಕೆಲಸಗಳಾಗಿರೋದ್ರಿಂದ ಏನೂ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಕಾಲು ನೋವು ಬೇರೆ ನನಗೆ ಜಾಸ್ತಿ. ಟೈಮ್ ಹೆಂಗೆ ಹೋಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಹಾಗೆ ಕೆಲಸಗಳು ಮಾಡ್ಕೊಳ್ತಾ ಇದ್ದೆ. ಆದಷ್ಟು ಒಂದು ನೆನಪಾದಾಗ ಮಾತ್ರ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಸೊ ಈಗ ಬಟ್ಟೆಗಳೆಲ್ಲ ಬೆಳಿಗ್ಗೆ ಹೋಗ್ದಾಕಿದ್ನೆಲ್ಲ ಬೆಡ್ ಮೇಲೆ, ದಿವಾನ ಮೇಲೆ, ಹಾಗೆ ಸೋಫಾ ಮೇಲೆ ಹಾಕಿರೋದು. ಸೊ ಅದನ್ನು ಕೂಡ ಬಟ್ಟೆಗಳೆಲ್ಲ ಹಾಕ್ಕೊಳ್ತಾ ಇದ್ದೆ. ಸೊ ಹೆಂಗೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೈತೆ, ಮನೆಯೆಲ್ಲ ಕ್ಲೀನಾಗಿದೆ. ಸೊ ಇನ್ನು ರಾತ್ರಿಗೆ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು, ಮತ್ತು ಮಾವಿನ ತೋರಣ ಇದೆಲ್ಲ ಫ್ರೆಂಡ್ಸ್ ಅದನ್ನು ಕಟ್ಟಬೇಕು. ಮತ್ತು ಕ್ಯಾರೆಟ್ ಹಲ್ವಾ ಮಾಡಬೇಕು. ಕ್ಯಾರೆಟ್ ಹಲ್ವಾ ಮಾಡೋದೇ ಮಿನಿಮಮ್ ಅಂದರೆ 1 hour ಟೈಮ್ ತೊಗೊಳುತ್ತೆ. ಸೊ ಅದು 1.5 kg ಆಗಿರೋದ್ರಿಂದ ಅದು ತುರ್ಬೋದಕ್ಕೆ 1 hour ಟೈಮ್ ಬೇಕು. ಸೊ ನೋಡೋಣ ಬನ್ನಿ. ಈಗ ಪಾಟ್ಗೆ ಹೋಗ್ಬಿಟ್ಟು ಪಾಟ್ ರೆಡಿ ಮಾಡೋಣ. ಗಿಡಗಳು ತಂದಿದ್ನಲ್ವ ಅದೆಲ್ಲ. ಸೊ ಫ್ರೆಂಡ್ಸ್ ಇಲ್ಲಿ ಮನಿ ಪ್ಲ್ಯಾಂಟು ಮತ್ತು ಅದು ಇನ್ನೊಂದು ಪ್ಲ್ಯಾಂಟ್ ಜೊತೆ ಈ ಸ್ನೇಕ್ ಪ್ಲ್ಯಾಂಟೂ ತಂದಿದ್ವಿ. ಅಲ್ಲಿ ನಾವು ಟೈಲರ್ ಅಂಗಡಿಗೆ ಹೋಗಿದ್ವಲ್ಲ, ಸೊ ಅವರು ಇದನ್ನು ಫ್ರೀಯಾಗಿ ಕೊಟ್ಟು ನನಗೊಂದು ನನ್ನ ಫ್ರೆಂಡ್ಗೊಂದು. ಸೊ ಅದನ್ನು ಈಗ ನಟದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಷ್ಟೊತ್ತರೆಗೂ. ಸೊ ನೋಡಿ ಚೆನ್ನಾಗಿದೆ ಅಲ್ಲ. ಇಲ್ಲೆಲ್ಲ ಇನ್ನೂ ನನಗೆ ಮನೆ ಮುಂದೆ ಫುಲ್ಲು ಗಿಡಗಳು ಇಟ್ಕೊಬೇಕಂತ ಆಸೆ ಫ್ರೆಂಡ್ಸ್. ಆದರೆ ನೋಡೋಣ, ಒಂದೊಂದೇ ತಂದು ಇಡ್ತೀನಿ. ಇವಾಗ ಇದು ಮನಿ ಪ್ಲ್ಯಾಂಟು ಮತ್ತು ಇನ್ನೊಂದು ಪ್ಲ್ಯಾಂಟ್ ತಂದಿದ್ದಲ್ಲ ಅದನ್ನೇ ಇಡ್ತೀನಿ. ಅದೆರಡು ಇಂಡೋರ್ ಪ್ಲ್ಯಾಂಟ್ಸು. ಸೊ ಇದು ಔಟ್ಡೋರಲ್ಲೂ ಇಡ್ಬೋದು, ಇಂಡೋರಲ್ಲೂ ಇಡ್ಬೋದು. ಸೊ ಇದನ್ನು ಔಟ್ಡೋರೇ ಇಟ್ಟಿದ್ದೀನಿ. ಅದೆರಡು ನಮ್ಮ ಮನೆಯವ್ರು ಬಂದಮೇಲೆ ನೋಡೋಣ ಫ್ರೆಂಡ್ಸ್, ಅದು ಇಂಡೋರ್ ಇಡೋದಾ ಔಟ್ಡೋರ್ ಇಡೋದಾ ಅಂತ. ಯಾಕಂದರೆ ಈಗ ತುಂಬ ಬಿಸಿಲಲ್ವ. ಸೊ ಅದಕ್ಕೆ ನೋಡೋಣ, ಚೆನ್ನಾಗಿ ಕಾಣ್ತದಲ್ಲ. ಇದು ಬಂದು ರಂಗೋಲಿ ಪುಡಿ ಡಬ್ಬ ಫ್ರೆಂಡ್ಸ್, ಅದಕ್ಕೆ ಅಲ್ಲೇ ಇದೆ, ಅದ್ರ ಪಕ್ಕನೇ ಇಟ್ಟಿದ್ದೀನಿ. ಫ್ರೆಂಡ್ಸ್ ಇಲ್ಲಿ 3 ಇಲ್ಲೇ ಇಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಾಯಿದೆ ಅಲ್ವ, ಒಂಥರ ಚೆನ್ನಾಗಿ ಕಾಣ್ತಿದೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲಾಗಿರೋದ್ರಿಂದ ಮನಿ ಪ್ಲ್ಯಾಂಟ್ ಹೋಗ್ಬಿಡುತ್ತೆ ಅಂತ ನನಗೆ ಭಯ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾಯಿದೆ ಇಲ್ಲೇ ಇಟ್ಟರೆ ಈಚೆ. ಈಗ ಬಿಸಿಲಿಲ್ಲ, ಸಂಜೆ ಆಲ್ರೆಡಿ 5 ಗಂಟೆ ಆಯಿತು ಟೈಮು. ಇದಕ್ಕೆ ಪ್ಲೇಟ್ಸ್ ತರಿಸ್ಬೇಕು ಫ್ರೆಂಡ್ಸ್. ಅದಕ್ಕೊಂದು ಪ್ಲೇಟ್ಸ್ ತರಿಸ್ಬೇಕು. ಇದು ಆಲ್ರೆಡಿ ಹಳೇದೇ ಮನೇಲಿ ಪಾಟು ಮತ್ತು ಪ್ಲೇಟ್ ಎರಡೂ ಇದ್ದಿದ್ದು, ಅದಕ್ಕೆ ಹಾಕಿದೆ. ನೋಡಿ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್. ಈಗ ನಂದು ಎಲ್ಲ ಕೆಲಸ ಮುಗೀತು. ದೇವ್ರ ಮನೆ ಕ್ಲೀನ್ ಮಾಡಿದ್ದು, ಹೊರಗಡೆನೂ ಎಲ್ಲ ಕ್ಲೀನ್ ಮಾಡಿದ್ದು ಮುಗೀತು. ಸೊ ಬಟ್ಟೆಗಳೊಂದು ಒಗ್ದಾಕಿದ್ದೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಮಳೆ ಬರೋ ಥರನೇ ಇತ್ತು. ಈಗ ಮಳೆ ಸ್ಟಾರ್ಟ್ ಹೋಗಿದೆ, ಬಟ್ಟೆಗಳು ಒಣಗಿಲ್ಲ. ಸೊ ನೋಡ್ಬೇಕು ಅದಕ್ಕತೆ ಏನಂತ. ಅದು ಹಾಲಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಅದೊಂದು ಒಣಗಿದ್ರೆ ಎಲ್ಲ ಕೆಲಸ ಮುಗೀತು. ಏನೇನು ಊಟ ಮಾಡ್ಕೊಂಡು ತಿಂದು ಎಲ್ಲ ತೊಳೆದಿಟ್ಟು ಮಲಗಿದ್ರೆ ಬೆಳಿಗ್ಗೆ ಎದ್ದು ಆರಾಮಾಗಿ ಮನೆಯೆಲ್ಲ ಇನ್ನೊಂದ್ಸತಿ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ಸೊ ಈಗ ಟೈಮ್ ಬಂದು 6:45 ಆಗಿದೆ. ಸೊ ಈಗ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಬನ್ನಿ ತೋರಿಸ್ತೇನೆ.
ಸೊ ಫ್ರೆಂಡ್ಸ್, ಈಗ ಕ್ಯಾರೆಟ್ ತೊಗೊಂಡಿದ್ದೀನಿ, 1.5 kg ಆಗೋಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಕ್ಯಾರೆಟ್ ಹಲ್ವಾ ಮಾಡಿ ಊರಿಗೆ ತೊಗೊಂಡು ಹೋಗಬೇಕು ಅಂತ ನಾನು ಮುಂಚೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ ಫ್ರೆಂಡ್ಸ್. ಮುಂಚೆ ಒಂದು ಸತಿ ಸಂಡಿಗೆ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಈ ಸತಿ ನಾವು ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮ ಮನೆ ಮುಂದೆ ಸಿಕ್ಕಾಪಟ್ಟೆ ಮಣ್ಣು ಬರುತ್ತೆ, ಧೂಳು. ಸೊ ಹಾಗಾಗಿ ಮಾಡ್ತಾರೆ. ಅದಕ್ಕೆ ಈ ಸತಿ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಮಾಡಿದ್ದೀವಿ. ಕೋವಾ ಎಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ತುರಿಬೇಕು ಇವಾಗ. ಸೊ ಇದೇ ಮಿನಿಮಮ್ ಅಂದರೂ 1 hour ಟೈಮ್ ತೊಗೊಳುತ್ತೆ ನಂಗೆ ತುರಿಯೋದಕ್ಕೆ, ಯಾಕಂದರೆ ಇದು ತುರಿಯೋದು ಬಂದ್ಬಿಟ್ಟು ಚಿಕ್ಕದಿರೋದು. ಸೊ ಹಾಗಾಗಿ ಬನ್ನಿ ಫಸ್ಟು ಇದನ್ನು ತುರ್ಕೊಳ್ಳೋಣ, ಆಮೇಲೆ ಬಂದು ನಮ್ಮ ಮನೆಯವರೇ ಮಾಡೋದು. ಸೊ ಫ್ರೆಂಡ್ಸ್, ಇಲ್ಲಿ ಮ್ಯಾಕ್ಸಿ ಬಂದುಬಿಟ್ಟವನೆ. ಸೊ ಫ್ರೆಂಡ್ಸ್, ಈಗ ಟೈಮಲ್ಲಿ 7 ಗಂಟೆ ಆಗಿದೆ. ಸೊ ಈಗ ನಾನು ನಮ್ಮ ಮನೆಯವರಿಬ್ಬರು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ಫ್ರೆಂಡ್ಸ್, ಇಲ್ಲೇ ಪಕ್ಕದ ರೋಡಲ್ಲಿ ಇದ್ದಿಲ್ಲ. ಸೊ ಅಲ್ಲಿಗೆ ನಮ್ಮ ಮನೆಯವರು ಅವರೇ ಬಂದುಬಿಟ್ಟು ಹೇಳಿದ್ರು ರೆಡಿಯಾಗಿ ಹೋಗೋಣ ಅಂತ. ಸೊ ಅದಕ್ಕೋಸ್ಕರ ಈಗ ರೆಡಿಯಾಗಿದ್ದೀನಿ. ಬನ್ನಿ ಇಬ್ಬರು ಹೋಗೋಣ. ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ನಮ್ಮ ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ, ಹೋಗೋದಕ್ಕೆ. ಬಟ್ ಅವ್ರಿಗೆ ತುಂಬ ಅಪರೂಪ ಬರೋದು. ಸೊ ಇವತ್ತು ಮನಸ್ಸು ಮಾಡಿದ್ದಾರೆ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಕ್ಯಾರೆಟ್ನ ನಾನು ಸ್ವಲ್ಪ ತುರ್ಪಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಬಂದುಬಿಟ್ಟು ನಾನೇ ಮಾಡ್ತೀನಿ ಕೊಡು ಅಂತ ಅವರೇ ಮಾಡ್ತಾಯಿದ್ರು. ಆಮೇಲೆ ಕ್ಯಾರೆಟ್ ಹಲ್ವಾ ಕೂಡ ಅವ್ರು ಮಾಡಿದ್ರು. ನಾನು ಮನೆ ಕ್ಲೀನ್ ಮಾಡೋದು, ಪಾತ್ರೆಗಳೆಲ್ಲ ಬಿದ್ದಿತ್ತಲ್ಲ, ಸೊ ಅದೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಊಟ ಕೂಡ ಮುಗಿಸ್ಕೊಂಡು ಫೈನಲಿ ಕ್ಯಾರೆಟ್ ಹಲ್ವಾ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ಆಗಲೇ ಹೊರಗಡೆ ಹೋಗಿದ್ವಲ್ಲ, ಬಂದಮೇಲೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಬಂದು ಅಡುಗೆ ಕೂಡ ಮಾಡಿಕೊಂಡು ಊಟ ಕೂಡ ಮಾಡಿಕೊಂಡ್ವಿ. ಆ್ಯಂಡ್ ಕ್ಯಾರೆಟ್ ಹಲ್ವಾ ಕೂಡ ಮಾಡಿದ್ದಾಯಿತು. ಸೊ ಈಗ ಊಟ ಮಾಡಿ ಎಲ್ಲ ಕೆಲಸನ ಮುಗಿಸಿ, ಪಾತ್ರೆಗಳೆಲ್ಲ ತೊಳೆದು, ಗ್ಯಾಸ್ ಎಲ್ಲ ಒರೆಸಿ, ಸ್ಟವ್ ಎಲ್ಲ ಒರೆಸಿ, ಕಿಚನೆಲ್ಲ ಕ್ಲೀನ್ ಮಾಡಿ, ಸೊ ಮಾವಿನ ತೋರಣ ಕೂಡ ಕಟ್ಟಿಟ್ಟಿದ್ದಾಯಿತು. ಸೊ ನಾಳೆ ಹಬ್ಬ ಇರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು. ಸೊ ನಾಳೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ನಾಳೆ ಬಂದು 6:52ವರೆಗೂ ರಾಹುಕಾಲ ಇರುತ್ತೆ. ಆ ಟೈಮಲ್ಲಿ ಪೂಜೆ ಮಾಡಬಾರ್ದು. ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆಮೇಲೆ ಪೂಜೆ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನಾಳೆ ಏನೇನಾಗುತ್ತೆ ಅನ್ನೋದು ನಾಳೆ ಬ್ಲಾಗಲ್ಲಿ ನೋಡಿ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟೇ. ಬ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರು ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.